ವೈದ್ಯಕೀಯ ಲೋಕವೇ ಹಾಗೆ ಅದೆಷ್ಟೇ ಪ್ರಯೋಗಗಳ ಮಾಡಿದ್ರು ಕೂಡ ಕಡಿಮೆನೆ. ರಿಸರ್ಚ್ಗಳು ನಡೀತಾನೆ ಇರುತ್ತೆ, ಹೊಸ ಹೊಸ ಇನ್ವೆನ್ಷನ್ಗಳು ಕೂಡ ನಡೀತಾ ಇರುತ್ತೆ. ಇದೀಗ ವೈದ್ಯಕೀಯ ಲೋಕದಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮಣಿಪಾಲ್ ಆಸ್ಪತ್ರೆಯ ವೈದ್ಯರುಗಳು ಒಂದು ಹೊಸ ಪ್ರಯೋಗವನ್ನ ಮಾಡಿದ್ದಲ್ಲದೆ ಅದರಲ್ಲಿ ಯಶಸ್ಸು ಕೂಡ ಕಂಡಿದ್ದಾರೆ. ಅದೇನಪ್ಪ ಅಂತಹ ಪ್ರಯೋಗ ಅಂತ ಕೇಳೋದಾದ್ರೆ, ಆಪರೇಷನ್ ಸಮಯದಲ್ಲಿಯೇ ಡ್ರೋನ್ ಮೂಲಕ ಟಿಶ್ಯೂ ಮಾದರಿಯ ಸಾಗಾಟ ಮಾಡಿ ಮಣಿಪಾಲದಲ್ಲಿ ಮೊದಲ ಪ್ರಯೋಗವನ್ನ ಯಶಸ್ವಿಗೊಳಿಸಿದ್ದಾರೆ. ಕಾರ್ಕಳದ ಡಾಕ್ಟರ್ TMA ಪೈ ರೋಟರಿ ಆಸ್ಪತ್ರೆಯಿಂದ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಗೆ ಮೊದಲ ಮಾದರಿಯನ್ನ ರವಾನೆ ಮಾಡಿ ಯಶಸ್ವಿಯಾಗಿದ್ದಾರೆ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂದ್ರೆ MAHE ಜೊತೆಗೆ ಮಣಿಪಾಲ್ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಎರಡೂ ಕೂಡ ಡ್ರೋನ್ ಮೂಲಕ ಬಹು ಅಗತ್ಯ ವೈಮಾನಿಕ ಆಧಾರಿತ ಆರೋಗ್ಯ ವಿತರಣಾ ವ್ಯವಸ್ಥೆಯನ್ನ ಈ ಯೋಜನೆಯನ್ನ ಜಂಟಿಯಾಗಿ ಉದ್ಘಾಟಿಸಿದ್ದಾರೆ. ಕರ್ನಾಟಕದ ಪೆರಿಫೆರಲ್ ಮತ್ತು ಟರ್ಫಿಯರಿ ಕೇರ್ ಆಸ್ಪತ್ರೆಗಳ ನಡುವೆ ಆಂಕೋಪ್ಯಾಥೋಲಾಜಿಕಲ್ ಮಾದರಿಗಳನ್ನ ಸಾಗಿಸೋದಕ್ಕೆ ಡ್ರೋನ್ಗಳನ್ನ ಬಳಸಿಕೊಳ್ಳುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ಸದ್ಯ ಮೊದಲ ಪ್ರಯೋಗ ಯಶಸ್ವಿಯಾಗಿದೆ.